17 ವರ್ಷದ ಯುವರಾಜ್ ಸಿಂಗ್ ದಾಖಲೆ ನುಚ್ಚು 100. ಒಂದೇ ಓವರ್ನಲ್ಲಿ 39 ರನ್. ದುಬಾರಿ ಓವರ್ನಲ್ಲೂ ಇದೆ ಒಂದು ಡಾಟ್ ಬಾಲ್. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ರಾಟ. ಒಂದೇ ಓವರ್ನಲ್ಲಿ ಒಬ್ಬ ಬ್ಯಾಟರ್ ಎಷ್ಟು ರನ್ ಗಳಿಸಬಹುದು? 15, 20, 6 ಬಾಲ್ಗೆ 6 ಸಿಕ್ಸರ್ ಬಾರಿಸಿದರೂ 36 ರನ್ ಗಳಿಸಬಹುದು. ಈ ರೀತಿ 2007ರಲ್ಲಿ ನಮ್ಮ ಯುವರಾಜ್ ಸಿಂಗ್ 6 ಬಾಲ್ಗೆ 6 ಸಿಕ್ಸ್ ಬಾರಿಸಿ ದಾಖಲೆ ಬರೆದಿದ್ದರು. ಆದರೆ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನಲ್ಲಿ ಯುವರಾಜ್ ಸಿಂಗ್ ಹೆಸರಿನಲ್ಲಿದ್ದ ದಾಖಲೆ ಈಗ ನುಚ್ಚು 100 ಆಗಿದೆ. ಸುಮಾವಾ ದೇಶದ ಬ್ಯಾಟರ್ ಒಂದೇ ಓವರ್ನಲ್ಲಿ ಬರೋಬ್ಬರಿ 39 ರನ್ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಹೌದು ಗೆಳೆಯರೆ, ಒಂದು ಓವರ್ನಲ್ಲಿ ಬ್ಯಾಟರ್ ಎಲ್ಲ 6 ಎಸೆತಗಳನ್ನು ಸಿಕ್ಸರ್ ಬಾರಿಸಿದರೆ ಹೆಚ್ಚೆಂದರೆ 36 ರನ್ ಬಾರಿಸಬಹುದು. ಆದರೆ ಇದೀಗ ಸುಮಾವಾ ದೇಶದ ವಿಕೆಟ್ ಕೀಪರ್ ಬ್ಯಾಟರ್ ಡೌರಿಸ್ ವಿಸಾರ್ ಒಂದೇ ಓವರ್ನಲ್ಲಿ ಬರೋಬ್ಬರಿ 39 ರನ್ ಸಿಡಿಸುವ ಮೂಲಕ 17 ವರ್ಷಗಳ ಕಾಲ ಯುವರಾಜ್ ಸಿಂಗ್ ಹೆಸರಿನಲ್ಲಿದ್ದ ದಾಖಲೆಯನ್ನು ಅಳಿಸಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಐಸಿಸಿ ಪುರುಷರ T20 ವಿಶ್ವಕಪ್ ಸಬ್ ರೀಜನಲ್ ಈಸ್ಟ್ ಏಷ್ಯಾ ಪೆಸಿಫಿಕ್ ಕ್ವಾಲಿಫೈಯರ್ ಎ ಟೂರ್ನಿಯಲ್ಲಿ 1-2 ಎದುರಿನ ಪಂದ್ಯದಲ್ಲಿ ಡೌರಿಸ್ ವಿಸಾರ್ ಒಂದೇ ಓವರ್ನಲ್ಲಿ ಬರೋಬ್ಬರಿ 39 ರನ್ ಸಿಡಿಸಿದ್ದಾರೆ. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈ ಹಿಂದೆ ಯಾರು ಮಾಡದ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಪಿಯಾದ ಗಾರ್ಡನ್ ಓವಲ್ ನಂಬರ್ 2 ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಡೌರಿಸ್ ವಿಸಾರ್ 15ನೇ ಓವರ್ನಲ್ಲಿ ವಿಸ್ಫೋಟಕ ಬ್ಯಾಟಿಂಗ್ ನಡೆಸಿ ಮಿಂಚಿದರು. 1-2 ದೇಶದ ವೇಗಿ ನಲಿನ್ ನಿಪಿಕೋ ಎದುರು ಸಿಕ್ಸರ್ಗಳ ಸುರಿಮಳೆಯನ್ನೇ ಸುರಿದರು. ಇದರ ಜೊತೆಗೆ ವೇಗಿ ನಲಿನ್ ನಿಪಿಕೋ 3 ನೋಬಾಲ್ಗಳನ್ನು ಕೂಡ ಎಸೆದು ದುಬಾರಿಯಾದರು. ಈ ಮೂಲಕ ಡೌರಿಸ್ ವಿಸಾರ್ ಒಂದೇ ಓವರ್ನಲ್ಲಿ 39 ರನ್ ಕಲೆ ಹಾಕುವ ಮೂಲಕ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಈ ಮೊದಲು 2007ರ ಚೊಚ್ಚಲ T20 ವಿಶ್ವಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ವೇಗಿ ಸ್ಟುವರ್ಟ್ ಬ್ರಾಡ್ ಎದುರು 6 ಎಸೆತಗಳಲ್ಲಿ 6 ಸಿಕ್ಸರ್ ಸಿಡಿಸಿದ್ದ ಯುವಿ ಈ ದಾಖಲೆಯನ್ನು ತಮ್ಮ ಹೆಸರಿನಲ್ಲಿ ಹೊಂದಿದ್ದರು. ಇನ್ನು ಇದಾದ ಬಳಿಕ 2021ರಲ್ಲಿ ಕಿರಣ್ ಪೊಲಾರ್ಡ್, 2024ರಲ್ಲಿ ನಿಕೋಲಸ್ ಪೂರನ್ ಹಾಗೂ 2024ರಲ್ಲಿ ನೇಪಾಳದ ದೀಪೇಂದ್ರ ಸಿಂಗ್ ಐರಿ ಕೂಡ ಒಂದೇ ಓವರ್ನಲ್ಲಿ 6 ಸಿಕ್ಸರ್ ಸಹಿತ 36 ರನ್ ಸಿಡಿಸಿದ್ದರು. ವಿಸಾರ್ ಮೊದಲ 3 ಬಾಲ್ಗಳಲ್ಲಿ 3 ಭರ್ಜರಿ ಸಿಕ್ಸರ್ ಸಿಡಿಸಿದ್ದರು. ಇದರಿಂದ 18 ರನ್ ಬಂದವು. ನಂತರದ ಎಸೆತ ನೋಬಾಲ್ ಆಗಿತ್ತು. ಅಲ್ಲದೆ 4ನೇ ಎಸೆತದಲ್ಲಿ ವಿಸಾರ್ ಭರ್ಜರಿ ಸಿಕ್ಸರ್ ಸಿಡಿಸಿದರು. ಇದರೊಂದಿಗೆ 25 ರನ್ಗಳು ಈ ಓವರ್ನಲ್ಲಿ ಬಂದವು. ಆದರೆ 5ನೇ ಬಾಲ್ ಡಾಟ್ ಬಾಲ್ ಆಗಿತ್ತು. ಆದರೆ ನಿಪಿಕೋ ನಂತರ ಸತತ 2 ನೋಬಾಲ್ ಹಾಕಿದರು. ಇದರಲ್ಲಿ ವಿಸಾರ್ ಒಂದು ಭರ್ಜರಿ ಸಿಕ್ಸರ್ ಅನ್ನು ಸಿಡಿಸಿದರು. ಅಲ್ಲಿಗೆ ತಂಡದ ಮೊತ್ತ 5 ಬಾಲ್ಗಳಲ್ಲಿ 33 ರನ್ ಆಯಿತು. ಇನ್ನು ಕಡೆಯ ಎಸೆತವನ್ನು ಭರ್ಜರಿ ಸಿಕ್ಸರ್ ಎತ್ತುವ ಮೂಲಕ ವಿಸಾರ್ ಒಂದೇ ಓವರ್ನಲ್ಲಿ 39 ರನ್ಗಳನ್ನು ದೋಚಿ ಇತಿಹಾಸ ನಿರ್ಮಿಸಿದರು. ಡೌರಿಸ್ ವಿಸಾರ್ ಕೇವಲ 62 ಎಸೆತಗಳನ್ನು ಎದುರಿಸಿ 14 ಸಿಕ್ಸರ್ ಸಹಿತ ವಿಸ್ಫೋಟಕ 132 ರನ್ಗಳನ್ನು ಸಿಡಿಸಿದರು. ವಿಸಾರ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಸುಮಾವಾ ದೇಶವು ಕ್ವಾಲಿಫೈಯರ್ ಎ ವಿಭಾಗದಲ್ಲಿ ಸತತ 2 ಗೆಲುವು ದಾಖಲಿಸಿದೆ. ಈ ಮೂಲಕ 2026ರ T20 ವಿಶ್ವಕಪ್ ಟೂರ್ನಿಗೆ ಅರ್ಹತೆ ಪಡೆಯುವ ಕನಸನ್ನು ಜೀವಂತವಾಗಿರಿಸಿಕೊಂಡಿದೆ.